ಮಹಾರಾಷ್ಟ್ರ ಸಿಎಂ ಆಗಿ ಫಡ್ನವೀಸ್ ಆಯ್ಕೆಯಾಗೋದು ಬಹುತೇಕ ಖಚಿತವಾಗ್ತಾ ಇದೆ. ಮುಖ್ಯಮಂತ್ರಿಯ ರೇಸ್ನಿಂದಾನೇ ಏಕನಾಥ್ ಶಿಂಧೆ ಹಿಂದೆ ಸರಿದಿದ್ದಾರೆ. ಇಲ್ಲಿ ಯಾವ ಶಿವಸೇನೆ ನಾಯಕ ಶಿವಸೇನೆಯನ್ನು ಡಿವೈಡ್ ಮಾಡಿ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ರು, ಅದೇ ಶಿವಸೇನೆ ನಾಯಕ ಮಹಾರಾಷ್ಟ್ರದ ಹಂಗಾಮಿ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಅವರು ಮುಖ್ಯಮಂತ್ರಿ ರೇಸ್ನಲ್ಲೇ ಇಲ್ಲ. ಫಡ್ನವೀಸ್ ಅವರು ಸಿಎಂ ಮಾಡೋದಾದರೆ ನಾವು ಹಿಂದೆ ಸರಿತೀವಿ ಅನ್ನೋ ರೀತಿಯಲ್ಲಿ ಅವರು ಹಿಂದೆ ಇದ್ದಾರೆ. ಅಂತಿಮ ನಿರ್ಧಾರ ನರೇಂದ್ರ ಮೋದಿ ಅವರೇ ಮಾಡಲಿ ಅಂತ ಹೇಳಿ ಶಿಂಧೆ ಹೇಳಿಬಿಟ್ಟಿದ್ದಾರೆ. ಇವತ್ತೇ ಹೊಸ ಸಿಎಂ ಆಯ್ಕೆ ಆಗಬಹುದು, ಘೋಷಣೆ ಕೂಡ ಆಗುವಂತಹ ನಿರೀಕ್ಷೆ ಇದೆ. ಕೆಲವೇ ಕ್ಷಣಗಳಲ್ಲಿ ನಾಗಪುರದಲ್ಲಿ ಫಡ್ನವೀಸ್ ಅವರು ಪ್ರೆಸ್ ಮೀಟನ್ನು ಕೂಡ ಮಾಡುವವರಿದ್ದಾರೆ. ಮೈತ್ರಿ ಸೂತ್ರದ ಆಧಾರದ ಮೇರೆಗೆ ಮಹಾಯುತಿ ಸರ್ಕಾರ ರಚನೆಯಾಗುತ್ತೆ ಅಂತ ಹೇಳಿದ್ದಾರೆ. ಏನು ಸೂತ್ರ ಅಂದರೆ ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ಶಿವಸೇನೆ NCP ಎರಡೂ ಪಾರ್ಟಿಗಳಿಗೂ ಕೂಡ DCM ಸ್ಥಾನ ಫಿಕ್ಸ್ ಆಗಬೇಕು. ಎರಡು ಹುದ್ದೆ ಸೃಷ್ಟಿಸಿ ಸಮಾನ ಅವಕಾಶ ಕ್ರಿಯೇಟ್ ಆಗಬೇಕು ಅವರಿಗೆ. ಫಡ್ನವೀಸ್ಗೆ ಮುಖ್ಯಮಂತ್ರಿ ಹುದ್ದೆ, ಏಕನಾಥ್ ಶಿಂಧೆ ಅವರಿಗೆ DCM ಸ್ಥಾನ. ಅಜಿತ್ ಪವಾರ್ಗೂ ಸಮಾನ ಖಾತೆ ಇರಬೇಕು. ಶಿಂಧೆಗೆ ಎರಡು ಪ್ರಬಲ ಖಾತೆ ಹಂಚಿಕೆ ಮಾಡಲಾಗುತ್ತೆ. ಗ್ರಾಮೀಣಾಭಿವೃದ್ಧಿ ಮತ್ತು PWD ಇದನ್ನು ಗಿಫ್ಟಾಗಿ ಕೊಡಲಾಗುತ್ತೆ ಅವರಿಗೆ. ಅಜಿತ್ ಪವಾರ್ ಅವರಿಗೆ ಹಣಕಾಸು ಹೊಣೆ ಕೊಡಲಾಗುತ್ತೆ. ಮೈತ್ರಿ ಸೂತ್ರ 2ರ ಪ್ರಕಾರ ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನ ಫಿಕ್ಸ್, ಕೇಂದ್ರ ಸಂಪುಟದಲ್ಲಿ ಶಿಂಧೆಗೆ ಸ್ಥಾನ. ಜೊತೆಗೆ ಶಿಂಧೆ ಪುತ್ರನಿಗೆ DCM ಹುದ್ದೆ ಅಥವಾ ಶಿಂಧೆ ಆಪ್ತ ಉದಯ್ಗೆ ಸ್ಥಾನ ಕೊಡೋದು ಅಂತ 5 ವರ್ಷ ಇದೇ ಸೂತ್ರ ಪಾಲಿಸಬೇಕು ಅಂತ ಹೇಳಲಾಗಿದೆ.